Bro, could you dare to kill me? Just for a girl. ಗುರು ಏನ್ ಹೇಳ್ತಾ ಇದೀಯಾ? ಹೋಗಿ ಹೋಗಿ ಎಂತ ಕನ್ಸ್ಕೊಂಡಿದ್ಯಲ್ಲ. ನಿಜ ಗುರು, ನಾವೆಲ್ಲ ಇಲ್ಲಿ ಒಟ್ಟಿಗೆ ಎಣ್ಣೆ ಹೊಡಿತಾ ಇದ್ವಾ. ನಾನೇ ನಿನ್ಗೆ ಇದೇ ಬಾಟ್ಲು ತಗೊಂಡು ಚುಚ್ಚಿ ಚುಚ್ಚಿ ಸಾಯವರೆಗೂ ಬಿಟ್ಟಿಲ್ಲ, ಎತ್ಬಿಟ್ಟೆ. ನನ್ನನ್ನೇ ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ಯಾ ನೀನು? ಭಯ ಆಗ್ತಿದ್ಯಾ? ಹಂಗೆ ಬೇಡ ಗುರು, ನಂಗೆ ಭಯ ಅಂದ್ರೆ ಏನು ಅಂತ ನಾನ್ ತೋರಿಸ್ತೀನಿ. ಅಮ್ಮ, ಹಲೋ, ಎಲ್ಲರೂ ಇದ್ದೀರಾ? ನಂಗೆ ಇಲ್ಲಿ ತುಂಬ ಭಯ ಆಗ್ತಾ ಇದೆ. ಹೊರಗಡೆ ಹೋಗೋಣ ಅಂದ್ರು ಭಯ, ಇಲ್ಲಿ ಇರೋಣ ಅಂದ್ರು ಭಯ, ಇಲ್ಲಿ ಏನೇನೋ ಆಗ್ತಾ ಇದೆ. ಪ್ಲೀಸ್ ಬೇಗ ಬನ್ರೋ. ಮಾಡೋದೆಲ್ಲ ಮಾಡ್ಬಿಟ್ಟು ನೋಡ್ಲ ಈಗ ಹೆಂಗಾಡ್ತಾವನೆ. ಈಗ ಏನ್ ಮಾಡೋದೋ ಗೊತ್ತಾಯ್ತಾ ಇಲ್ಲ. ಮುಗೀತು ನಮ್ ಕತೆ. ಕೊಡೋ ಬಡ್ಡಿದೆ ಮಗ. ಈಗ ನೀನು ಅಲ್ಲೇ ಇರು, ಎಲ್ಲೂ ಹೊರಗೆ ಹೋಗ್ಬೇಡ. ಯಾರಿಗಾದ್ರೂ ಅನುಮಾನ ಬಂದ್ರೆ ಕಷ್ಟ. ದಯವಿಟ್ಟು ಅಲ್ಲೇ ಇರು. ನಾವೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀವಿ, ಅರ್ಥ ಆಯ್ತಾ? ನಡಿ. ಅವನ್ ಕೊಲೆ ನಮ್ ತಲೆ, ಇದೆಲ್ಲ ಬೇಕಾಗಿತ್ತ ನಮ್ಗೆ? ಹೋಗ್ಲಿ ಬಿಡು. ಈಗ ಒಂದ್ ಕೆಲಸ ಮಾಡೋಣ. ನಾವ್ ಅಂದ್ಕೊಂಡಂಗಾದ್ರೆ ನಾವು ಸೇಫ್, ಅವನು ಸೇಫ್. ಹೆಂಗಪ್ಪ ಅದು? ಹೇಳ್ಕೊಡ್ತೀನಿ ಬೈಲಿ. ಏನು ಮನೆ ತನಕ ಬಂದಿದ್ದೀರಿ? ಅದೇನು ಬೊಗಳ್ಬಿಟ್ಟು ತೊಲಗ್ರಿ. ನಿಮ್ಮನ್ನ ನೋಡಕ್ಕೂ ಅಸಹ್ಯ ಆಗುತ್ತೆ. ನೋಡ್ಲಾ ಇವ ಅಮ್ಮನ ವರ್ಷಯ ಏನಮ್ಮ? ನಾವ್ ನೋಡಕ್ ಅಷ್ಟೊಂದು ಅಸಹ್ಯವಾಗಿದ್ದಾವ? ಸರಿಯಾಗಿ ಮಾತಾಡಮ್ಮ. ಹಸಿಗ ಹುಲ್ ಮೇಲ್ ಕಣ್ಣು, ನಿನ್ಗ ನಮ್ ಮೇಲ್ ಕಣ್ಣು. ಸ್ವಲ್ಪ ದುಮ್ಕೊಂಡು ಇಡ್ತೀಯಾ? ಅವ್ನು ಸ್ವಲ್ಪ ಹಾಗೆ. ಏನಾದ್ರೂ ಬಯಸ್ಕೋತೀವಿ, ಆದ್ರೆ ನಿನ್ನಿಂದ ಒಂದ್ ಸಹಾಯ ಆಗ್ಲೇಬೇಕು. ನಾನು ನಿಮ್ಗೆಂತ ಸಹಾಯನಪ್ಪ ಮಾಡ್ಲಿ? ನೀನೊಂದ್ಸಲ, ಒಂದೇ ಒಂದ್ಸಲ ಆ ಮಾಯಿ ಹತ್ರ ಮಾತಾಡು ಪ್ಲೀಸ್. ನಾನ್ ಯಾಕೆ ಕಿತ್ತೋದವನ್ ಜೊತೆ ಮಾತಾಡ್ಲಿ? ಅವನು ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ, ಅದಕ್ಕೆ. ಅವನು ನನಗೋಸ್ಕರ ವೇಟ್ ಮಾಡ್ತಿದ್ದಾನೆ. ಯಾಕೆ? ಅವನು ನಿನ್ಗೋಸ್ಕರ ಕೊಲೆ ಮಾಡವನೆ, ಅದಕ್ಕೆ. ಯಾರಾದ್ರೂ ಅಕ್ಕಪಕ್ಕ ಕೇಳಿಸ್ಕೊಂಡವ್ರು. ಏನ್ರೋ ಹೇಳ್ತಿದ್ದೀರಾ? ಏನ್ ಕೊಲೆನ್ರೋ? ಯಾರದ್ರು? ನೋಡಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ಏನಾಗೋಯ್ತ್ರು? ಅದೇನ್ ಸರಿಯಾಗಿ ಬೊಗಳ್ರೋ ಮುಂಡೇವಾ? ಅದೇ ನಿಮ್ ಹುಡ್ಗ ಇದ್ನಲ್ಲ ಮಾಯಿ, ಅವನು ಎಣ್ಣೆಟಲ್ಲಿ ತಲೆ ಜೋರ ಹೊಡೆದ್ಬಿಟ್ಟ. ಅವನು ಸತ್ತೋಗ್ಬಿಟ್ಟ. ಹೇಗೆ ಏನು ಅಂತ ಕೇಳ್ಬೇಡಮ್ಮ. ಒಟ್ನಲ್ಲಿ ಅವನು ಕೊಲೆ ಮಾಡಿರೋದಂತೂ ಸತ್ಯ. ನಿನ್ಗೋಸ್ಕರನೇ, ಅದು ನಿನ್ಗೋಸ್ಕರನೇ ಕಣಮ್ಮ. ಮಾಡಿದ್ದೇನೋ ಮಾಡ್ಬಿಟ್ಟ, ಆಗಿದ್ದೇನೋ ಆಗೋಯ್ತು. 3 ಹೊತ್ತು ಅಳ್ತಾ ಇರ್ತಾನೆ, ಥೇಟ್ ಹುಚ್ಚನ್ ತರ ಆಗ್ಬಿಟ್ಟವನೆ. ಭಯದಲ್ಲೇ ಯಾವಾಗ್ಲೂ ನಡ್ತಾ ಇರ್ತಾನೆ, ಸಾಯಕ್ಕೂ ರೆಡಿ ಆಗ್ಬಿಟ್ಟವನೆ. ಅದಕ್ಕೆ ಈಗ ಅವ್ನ್ ಕೊಟ್ಟಕ್ಕನ್ನಕ್ಕಿಂತ ಮುಂಚೆ ನೀನೇ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಬಿಡು. ಈಗ್ಲಾದ್ರೂ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮನ್ನ ತುಂಬಾ ಹಚ್ಕೋಬಿಟ್ಟಿದ್ದಾನಮ್ಮ ಅವನು. ನಿನ್ಗೋಸ್ಕರ ಮರ್ಡರ್ ಮಾಡವನೆ ಅಂದ್ರೆ ಲೆಕ್ಕ ಹಾಕೋ. ಅವನ್ ಲವ್ ಎಷ್ಟು ಡೀಪ್ ಆಗದೆ ಅಂತ. ನಾನಾಗಿದ್ದಿದ್ರೆ ಒಂಚೂರು ಚಿವುಡ್ತಾನು ಇರ್ನಿಲ್ಲ.
ಮಾಯಿ ಜೊತೆನಾ? ನೀನ್ ಈ ತರ ಅಂತ ಗೊತ್ತಿರ್ಲಿಲ್ಲ. ಥು. ಆ ಮಾಯಿ ರೀತಿ ನಿನ್ನ ದೇವತೆ ತರ ಲವ್ ಮಾಡಕ್ಕೆ ನಾನೇನ್ ಮೆಂಟ್ಲಲ್ಲ. ನೋಡು, ಮಾಯಿ ಬಗ್ಗೆ ಮಾತಾಡ್ಬೇಡ. ನಿನಗ ಯೋಗ್ಯತೆ ಇಲ್ಲ. ನಿನ್ ಬಗ್ಗೆನೂ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹೋಗು, ಆ ಮಾಯಿ ಜೊತೆನೆ ಸಾಯಿ. ಇನ್ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ಅವಳ ಜೊತೆನೆ ಬಿತ್ ಸಾಯಿ. ಗುಡ್ ಬೈ. ಶಿಟ್. ಅವನ್ ಬೇರೆ ತೊಟ್ಟು ಮನೆ ಬಿಟ್ಟು ಹೋಗ್ತಿಲ್ಲ. ಅವ್ರ ಮನೆಯೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಬೇರೆ ಹುಡುಕ್ತಾ ಇದ್ದಾರೆ. ಈಗಲೇ ಹೋಗು, ಅವನ ಜೊತೆ ಮಾತಾಡಿ ಎಲ್ಲಾದ್ರೂ ದೂರ ಕಳಿಸ್ಬಿಡು. ಇಲ್ಲಾಂದ್ರೆ ಅವನ್ ಮಾಡಿರೋ ತಪ್ಪಿಗೆ ನಾವು ಊರ್ ಬಿಡ್ಬೇಕಾಯ್ತದೆ. ಅದ್ ಸರಿ, ನೀವ್ಯಾಕೆ ಊರ್ ಬಿಡ್ಬೇಕು? ಅವನ ಜೊತೆ ನಾವು ಇದ್ವಲ್ಲ, ಅದಕ್ಕೆ. ನಿನಗಿದೆಲ್ಲ ಬೇಕಿತ್ತಾ? ನನಗೋಸ್ಕರ ಕೊಲೆ ಮಾಡ್ದ? ಹೇಳಷ್ಟು ಹೇಳ್ದೆ, ಅವನ್ ಕೇಳಲಿಲ್ಲ. ನಾನೇನ್ ಮಾಡ್ಲಿ? ನನಗೆ ಇದೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಏನೋ ನಂಬಿಕೆ ಬರ್ತಾ ಇಲ್ವಾ? ಇಷ್ಟೆಲ್ಲ ಆದ್ರೂ ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ಹೇ, ಅದಲ್ಲ, ನಾನು ಹೇಳಿದ ಹಾಗಲ್ಲ. ಬಾ ತೋರಿಸ್ತೀನಿ. ಬಾರೆ ತೋರಿಸ್ತೀನಿ, ಬಾ. ಏಯ್, ಆಯ್ತು ಬಿಡು ಬಿಡು. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೀಯೋ? ಬಿಡು.
ನೀ ನನ್ನನ್ನು ಈ ಲೆವೆಲ್ಗೆ ಹಚ್ಕೊಂಡಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿಗಾಗಿ ಏನೇನೋ ಮಾಡ್ತಾರೆ, ಆದರೆ ನೀನು ನನಗೋಸ್ಕರ ಒಂದು ಕೊಲೆನೇ ಮಾಡಿಬಿಟ್ಟೆ. ನಿನಗೋಸ್ಕರ ನಾನು ಏನು ಬೇಕಾದ್ರೆ ಮಾಡಕ್ಕೆ ರೆಡಿ ಇದ್ದೆ. ನೀ ನನ್ನನ್ನು ಅಷ್ಟೊಂದು ಲವ್ ಮಾಡ್ತೀಯಾ? ಯಾಕೆ ನಾನಂದ್ರೆ ನಿಂಗಷ್ಟಿಷ್ಟ? ಹಾಗೆಲ್ಲ ಕಾರಣ ಹೇಳೋ ಹಾಗಿದ್ರೆ ಅದು ಪ್ರೀತಿನೇ ಅಲ್ಲ. ಏನೋ ಗೊತ್ತಿಲ್ಲ, ನೀನಂದ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟೆ. ಇನ್ನೊಂದು ಪ್ರೀತಿ ತುಂಬಿದ ನೋಟ ಮಾತ್ಕಾಗಿ ಕಾಯ್ತಾ ಇದ್ದೆ. ನೀನು ಯಾವತ್ತಂಗೆ ಮಾಡಲಿಲ್ಲ. ಅದರಿಂದ ನಿನ್ನ ಮೇಲೆ ಪ್ರೀತಿ ಏನೂ ಕಡಿಮೆ ಆಗಲಿಲ್ಲ. ನೋಡು, ನೀನನ್ನು ಎಷ್ಟು ಹೀಯಾಳಿಸ್ದೆ, ದ್ವೇಷ ಮಾಡಿದೆ, ಆದರೂ ಕೂಡ ನಿನ್ನ ಮೇಲೆ ನನಗೆ ಬೇಜಾರಾಗಲಿಲ್ಲ. ನನಗೆ ನೀನು ಬೇಕಿತ್ತು. ಅಟ್ಲೀಸ್ಟ್ ಒಂದಿನ ನಿನ್ನ ಜೊತೆ ಇರಬೇಕಿತ್ತು. ಆಸೆ ಇವತ್ತು ಈಡೇರ್ತು. ನಾನು ಇನ್ನು ಈಗಲೇ ಹೋದ್ರೂ ನೆಮ್ಮದಿಗೆ ಹೋಗ್ಬಿಡ್ತೀನಿ. ನೋಡು, ಆಗಿದ್ದೆಲ್ಲ ಆಗೋಯ್ತು. ಎಲ್ಲಾದ್ರೂ ದೂರ ಹೋಗ್ಬಿಡನ್ವಾ? ಎಲ್ಲಿಗೆ? ಎಲ್ಲಾದ್ರೂ ದೂರ, ಯಾವುದಾದ್ರೂ ಸಿಟಿಗೆ. ನೀನಿಲ್ಲೇ ಇದ್ರೆ ಅವ್ರು ನಿನ್ನ ಖಂಡಿತ ಬಿಡಲ್ಲ. ಆದರೆ ನಿಮ್ಮಮ್ಮ, ನಿನ್ನ ತಂಗಿ? ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ, ಆಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಆಯಿತು. ನೀನು ಹೇಳಿದ್ಮೇಲೆ ಆಯಿತು, ಹೋಗೋಣ. ಹಲೋ. ಮೆಂಟ್ಲು ನನ್ನ ಮಗನೇ, ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಮೊದ್ಲು ಅಲ್ಲಿಂದ ತೊಲಗು. ಒಂದ್ ಕಡೆ ಪೊಲೀಸ್ನವರು, ಇನ್ನೊಂದ್ ಕಡೆ ಹುಡುಗರ ಕಡೆಯವರು ನಿನ್ನ ಹಂಗೆ ಕುಮ್ಮಕ್ ಬದವ್ರೆ. ಅಲ್ಲಿಂದ ಮೊದ್ಲು ತೊಲಗು, ಎಲ್ಲಾದ್ರೂ ಹೋಗಿ ಬದುಕೋ. ನಮ್ನಂತೂ ತಗ್ಲಾಕ್ ಬಿಡಕಲ್ಲ. ಆಯ್ತಾಯ್ತು, ಇವಾಗಲೇ ಹೊರಡ್ತಾ ಇದ್ದೀವಿ. ಏ ಮಾಯಿ, ಏನು ಇಷ್ಟು ಎಲ್ಲೋಗಿದ್ಯೋ? ಯಾಕೆ ಬಟ್ಟೆಗಳೆಲ್ಲ ತುಂಬ್ಕೊತಾ ಇದೀಯಾ? ಏನಾಯ್ತು ಈಗ ನಿನಗೆ? ನಾನು ಏನು ಹೇಳೋ ಸ್ಥಿತಿಲಿಲ್ಲ, ದೂರ ಹೋಗ್ತಾ ಇದ್ದೀನಿ. ದೂರ ಅಂದ್ರೆ ಎಲ್ಲಿಗೆ ಹೋಗ್ತಿದ್ಯೋ? ಏನ್ ಮಾಡ್ಕೊಂಡ್ಯೋ? ಯಾರಾದ್ರೂ ಬಂದು ಕೇಳಿದ್ರೆ ಗೊತ್ತಿಲ್ಲ ಅನ್ಬಿಡು. ಯಾಕೆ? ಏನ್ ಮಾಡ್ಕೊಂಡೆ ಹೇಳು. ನಾನು ಅವಾಗ ಫೋನ್ ಮಾಡ್ತಾ ಇರ್ತೀನಿ. ಅಪ್ಪ, ಏನ್ ಮಾಡ್ಕೊಂಡೆ ಹೇಳು ಮಯಿ. ಇರಾಮ, ನಾನು ತಡಿಬೇಡ, ಸುಮ್ಮನೆ ಇರಾಮ. ಅಯ್ಯೋ ಮಯಿ, ಬೇಡ ಕಣೋ. ಮತ್ತೆ ಬರ್ತೀನಿ ಇರೋ. ಹೋಗ್ಬೇಡ ಕಣೋ ಮಯಿ. ಬಿಡಮ್ಮ, ಹೋಗ್ಬೇಡ ಕಣೋ. ಬಿಡಪ್ಪ, ಹೋಗ್ಬೇಡ. ಹೋಗ. ಎಲ್ಲ ಊರು ನಮ್ಮೂರಂಗಲ್ಲ, ಎಲ್ಲ ಜನವೇ ನಮ್ ಜನದಂಗಲ್ಲ. ಈಗ್ಲಾದ್ರೂ ನಿನ್ಗೆ ಜೀವನ ಏನು ಅಂತ ಗೊತ್ತಾಗುತ್ತೆ. ತಿನ್ಬೇಕು ಅಂದ್ರೆ ದುಡಿಲೇಬೇಕು. ಹೋಗ, ಎಲ್ಲೈತಿಯ ಹೋಗು, ಬಂದೇ ಬತ್ತೀಯ. ಬಿಡಮ್ಮ. ಅಣ್ಣ ಹೋಗ್ಬೇಡ. ಇದೇನಮ್ಮ, ಬಟ್ಟೆ ಎಲ್ಲ ಜೋಡಿಸ್ಕೊತಾ ಇದ್ಯಾ? ಎಲ್ಗೆ ಹೊಂಟೆ? ಅಮ್ಮ, ಅದೊಂದು ದೊಡ್ಡ ವಿಷಯ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅದು ಅಲ್ಲದೆ ಇಲ್ಲೆಷ್ಟು ದುಡಿದ್ರೂ ಸಾಕಾಗಲ್ಲ. ಅದೇ ಸಿಟಿಲಾದ್ರೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ಕೈ ತುಂಬ ಕಾಸು, ನಾವು ಹೇಗೆ ಬೇಕೋ ಹಾಗಿರ್ಬೋದು. ಆಯ್ತಮ್ಮ, ಹೋಗಿದ್ ಬಾ. ಒಟ್ಟಲ್ಲಿ ನಿಂಗೆ ಒಳ್ಳೇದಾದ್ರೆ ಸಾಕು. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಹೊತ್ತೊತ್ತಿಗೆ ಮಾತ್ರೆ ತಗೊಳ್ಳೋದು ಮರಿಬೇಡ. ನೀನು ನಾನಿಲ್ಲ ಅಂತ ಬಾಲ ಬಿಚ್ಚಿದ್ರೆ ಅಷ್ಟೆ. ಅಮ್ಮನ್ನ ಚೆನ್ನಾಗಿ ನೋಡ್ಕೊ. ಅಮ್ಮ, ಇದನ್ನ ಇಟ್ಕೊಂಡಿರು.
ನಾನು ಅವಾಗ ಫೋನ್ ಮಾಡ್ತಾ ಇರ್ತೀನಿ. ಒಳ್ಳೇದಾಗಿ ನೀನೇನು ಯೋಚನೆ ಮಾಡಬೇಡ ಅಮ್ಮ. ಆಯ್ತು ಕಂದ, ಹುಷಾರು. ಅಮ್ಮ ಹೇಳ್ದಂಗೆ ಕೇಳು, ನಾನು ಬೇಗ ಬಂದ್ಬಿಡ್ತೀನಿ. ಹೋಗಿ ಬರ್ತೀನಮ್ಮ, ಬರ್ತೀನಿ. ಹುಷಾರಮ್ಮ. Twinkle, twinkle, massive star, how I wonder what you are. Up above the world so high, like a diamond in the sky. ನಿಸ್ಲ ಪೊಲೀಸ್ನವ್ರು ಈಗ ತಾನೇ ಹುಡ್ಕೊಂಡು ಹೋದ್ರಕ್ಕಲ್ಲ, ಇಟ್ಕೊಳ್ಳ ಇದ್ರ ಖರ್ಚಿಗೆ. ಲವ್, ಇದು ನನ್ನ ಫ್ರೆಂಡ್ ಅಡ್ರೆಸ್ಸು. ಎಲ್ಲಾನು ಹೇಳಿದ್ದೀನಿ. ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ನಿನ್ಗೇನು ತೊಂದರೆ ಆಗಲ್ಲ. ಎಲ್ಲ ಜೋಪಾನ, ಹುಷಾರು. ಹಂಗೆ ಅದು ಹೊತ್ತಿಗೆನ ಚೆನ್ನಾಗಿ ನೋಡ್ಕೊ. ಹುಷಾರು. ಹುಷಾರು ಕಲಾ. ಬಾಯ್. ಹುಷಾರು. ಹುಷಾರು. ಬಾಯ್. ನಡಿಲ್ಲ. ಸರಿ, ನಳ್ಳ ಆಯ್ತು, ಹೋಗಮ್ಮ.